ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಜ್ಯೋತಿ ಫ್ರಮ್ ಜ್ಯೋತಿ ಕುಕ್ಸ್. ಇವತ್ತು ನಾನು ಯಮ್ಮಿಯಾಗಿರೋ ಪಾಲಕ್ ದಾಲ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಕುಕ್ಕರ್ಗೆ 1 ಕಪ್ಪು ತೊಗರಿಬೇಳೆ ಹಾಕ್ತಾಯಿದ್ದೀನಿ. 1 ಕಪ್ ಹೆಸರುಬೇಳೆ ಹಾಕೋತೀನಿ. ಈಗ ಇದನ್ನು ವಾಶ್ ಮಾಡ್ಕೋತೀನಿ ನಾನು. ನೋಡಿ, ಇದರಲ್ಲಿ ನಾನೀಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪು ಹಾಕೋತೀನಿ. ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ. ಅದು ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು. ಇದರಲ್ಲಿ 3 ಹಸಿಮೆಣಸಿಕಾಯಿನ ಸೀಳು ಹಾಕ್ತೀನಿ ನಾನು. ನೋಡಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ 3 ಸ್ಪೂನಷ್ಟು. ಎಣ್ಣೆ ಕಾದಿದೆ. ಕಪ್ ಜೀರಿಗೆ ಬರುತ್ತಲ್ಲ, ಒಂದು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಸ್ವಲ್ಪ ಕೆಂಪಾಗಲಿ ಅದು. ನೋಡಿ, ಜೀರಿಗೆ ಕೆಂಪಾಗಿದೆ. ಈಗ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಜಸ್ಟ್ 1 ನಿಮಿಷ ಮಾತ್ರ ಹುರಿತೀನಿ ಅಷ್ಟೇ. ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಹಸಿ ಅರಿಶಿನ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಇಂಚಷ್ಟು ತೊಗೋತೀನಿ. ಶುಂಠಿ 1 ಇಂಚ್ ತೊಗೋತೀನಿ. ಬೆಳ್ಳುಳ್ಳಿ ಒಂದು 6ರಿಂದ 7 ಹೆಸರು ತೊಗೊಂಡಿದ್ದೀನಿ. ಇದನ್ನು ನಾನು ನೋಡಿ ಈ ಥರ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕೋದು ಬೇಡ, ಇದು ಚೆನ್ನಾಗಿರುತ್ತೆ ಕ್ರಷ್ ಮಾಡಿ ಇಟ್ಕೊಂಡ್ರೆ. ಇದು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಅಷ್ಟೇ 1 ನಿಮಿಷ ಹುರಿತೀನಿ ಅಷ್ಟೇ, ಅದು ಹಸಿ ವಾಸನೆ ಹೋಗೋವರೆಗೆ. ಇವಾಗ ಸೀಸನ್ ಇದೆ ಹಸಿ ಅರಿಶಿನ, ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿದೆ. ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ. ನೋಡಿ, ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ತೀನಿ. ಧನಿಯಾ ಪೌಡರ್ ಇದು 1 ಸ್ಪೂನ್ ಹಾಕ್ತೀನಿ. ರೆಡ್ ಚಿಲ್ಲಿ ಇದು 1.5 ಸ್ಪೂನ್ ಹಾಕ್ತೀನಿ. ಇದನ್ನ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಖಾರಕ್ಕೆ. ಕಡಿಮೆ ತಿನ್ನೋರು ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಟೊಮೆಟೊ 2ನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಮೆತ್ತಗಾಗಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ನೀರು ಹಾಕ್ತೀನಿ, ಸ್ವಲ್ಪ ಟೊಮೆಟೊ ಬೇಯಲಿ ಅಂತ. ಒಂದು ನಿಮಿಷ ಮುಚ್ಚಿಡ್ತೀನಿ ಹೀಗೆ. ನೋಡಿ, 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ತೀನಿ. ಇದು ಆಲ್ಮೋಸ್ಟ್ ಆಗಿದೆ ಈಗ. ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ಬೇಯಿಸಿಟ್ಕೊಂಡಿದ್ನಲ್ಲ ಬೇಳೆ ಮತ್ತು ಪಾಲಕ್ ಸೊಪ್ಪು, ಅದನ್ನು ಹಾಕ್ತೀನಿ. ನೋಡಿ, ಈಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೋಡಿ,
ಒಳ್ಳೆ ಮಿಕ್ಸ್ ಮಾಡಿದ್ರೆ ಪಾಲಕ್ ದಾಲ್ ರೆಡಿ ಇದೆ. ನೋಡಿ, ಗಟ್ಟಿ ಬೇಕು ಅಂದರೆ ಚಪಾತಿ ಇದಕ್ಕೆಲ್ಲ ಹೀಗೆ ಗಟ್ಟಿ ಇಟ್ಕೋಬೋದು. ಇಲ್ಲ ನಾನು ಊಟದ ಜೊತೆ ಅನ್ನ ಇದ್ರ ಜೊತೆ ಯೂಸ್ ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ತೆಳು ಮಾಡ್ಕೋಬೋದು. ನೋಡಿ, ರೈಸ್ ಜೊತೆ ಮಾಡ್ತಾಯಿದ್ದೀನಿ ನಾನು. ಸೊ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಇದೊಂದು ಕುದಿ ಬರಲಿ. ನೋಡಿ, ಪಾಲಕ್ ದಾಲ್ ರೆಡಿ ಇದೆ. ಈಗ ಲಾಸ್ಟಲ್ಲಿ ಇದಕ್ಕೆ ನಿಂಬೆಹಣ್ಣು ರಸ, ಇದು ಆಪ್ಷನಲ್ಲು. ಹುಳಿ ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ, ಪಾಲಕ್ ದಾಲ್ ರೆಡಿ ಇದೆ. ಈಗ ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ದಾಲ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.